ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆಲ್ರಿಗೂ ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಕೊಂಡಿದ್ದೀನಿ. ಸೊ ಒಂದು ಕಂಟೆಂಟ್ ಬೇಸ್ಡ್ ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋ ಬಂದ್ಬಿಟ್ಟು. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆಲ್ರಿಗೂ ಕೂಡ ಒಂದು ಒಳ್ಳೆ ಬೆಸ್ಟ್ ಫೇಸ್ ಪ್ಯಾಕ್ ಫಾರ್ ಗ್ಲೋಯಿಂಗ್ ಸ್ಕಿನ್ ಹೇಳ್ಕೊಡೋಣ ಅಂತ ಬರ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಸುಮ್ಮನೆ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೋಸ್ಕರ ನಾನು ಮಾಡ್ತಾ ಇರೋ ವಿಡಿಯೋ ಅಲ್ಲ. ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಾನು ತುಂಬ ದಿನಗಳಿಂದನೂ ಕೂಡ ಯೂಸ್ ಮಾಡ್ಕೊಂಡು ಬರ್ತಾ ಇರುವಂತಹ ಒಂದು ಫೇಸ್ ಪ್ಯಾಕ್ ಆಗಿರುತ್ತೆ ಇದು. ಈ ಫೇಸ್ ಪ್ಯಾಕನ್ನು ನಾನು ಇಫ್ ಇನ್ ಕೇಸ್ ನಾನೇನಾದರೂ ಒಂದು ವೀಕ್ ಇನ್ನು ಮದುವೆ ಇದೆ ಅಥವಾ ಒಂದೇನಾದರೂ ಫಂಕ್ಷನ್ ಇದೆ ಅಂತ ಅಂದಾಗ ನಾನು ಈ ಫೇಸ್ ಪ್ಯಾಕನ್ನು ನಿಜವಾಗ್ಲೂ ಯೂಸ್ ಮಾಡ್ತೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆ್ಯಂಡ್ ಇದು ಯಾವುದೇ ರೀತಿ ಸಲೂನ್ ಲುಕ್ಕು ಕೂಡ ಕಮ್ಮಿ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೀವು ಟ್ರಾವೆಲಿಂಗ್ ಅಂತ ಹೋಗಿ ಬಂದಾಗಲೂ ಕೂಡ ಟ್ಯಾನ್ ರಿಮೂವಲ್ ಅಂತ ಕೂಡ ಈ ಫೇಸ್ ಪ್ಯಾಕ್ ವರ್ಕ್ ಮಾಡುತ್ತೆ. ತುಂಬ ಯೂಸ್ಫುಲ್ ಇದೆ ಫ್ರೆಂಡ್ಸ್. ನೀವೆಲ್ಲೋ ಹೋಗಿ ಏನೋ 1000 ರೂಪಾಯಿ ಖರ್ಚು ಮಾಡಿಬಿಟ್ಟು ಮಾಡ್ಕೊಳ್ಳೋವಂಥದ್ದು ಏನಿಲ್ಲ. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ಸಲೂನ್ ಲುಕ್ಕಿಗಿಂತಲೂ ಕೂಡ ಯಾವುದೇ ಕಾರಣಕ್ಕೂ ಕಮ್ಮಿ ಇಲ್ಲ. ಇದು ನಮ್ಮ ಕಿಚನ್ನಲ್ಲೇ ನಮಗೆ ಈಸಿಲಿ ಅವೈಲೇಬಲ್ ಇರುವಂತಹ ಒಂದು ಇಂಗ್ರೀಡಿಯೆಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಹೇಗೆ ಈ ಒಂದು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಬನ್ನಿ ಇವಾಗ ಈ ಒಂದು ಫೇಸ್ ಪ್ಯಾಕ್ನ ಹೇಗೆ ಪ್ರಿಪೇರ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ಈ ಒಂದು ಫೇಸ್ ಪ್ಯಾಕ್ ಹೇಗೆ ಪ್ರಿಪೇರ್ ಮಾಡೋದು ಅಂದರೆ, ಒಂದು ಬೌಲ್ ತೊಗೊಳ್ಳಿ. ಆ ಬೌಲ್ಗೆ ನಾನಿಲ್ಲಿ 1 ಸ್ಪೂನ್ ಕಡಲೆ ಹಿಟ್ಟು ಬೇಸನ್ ಪೌಡರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು 1/4 ಸ್ಪೂನ್ ನಾನು ಅರಿಶಿನ ಪುಡಿ ಟರ್ಮರಿಕನ್ನು ಸೇರಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ ಒಂದು 8ರಿಂದ 10 ಕಾಳು ಶುಗರನ್ನು ಸೇರಿಸ್ಕೊಂಡಿದ್ದೀನಿ. ಶುಗರನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ತುಂಬ ಒಳ್ಳೆಯದಿದೆ ಈ ಪ್ಯಾಕಿಗೆ. ನೆಕ್ಸ್ಟ್ ಇದಾದಮೇಲೆ ನಾನು ಇದಕ್ಕೆ ಒಂದು 3 to 4 ಡ್ರಾಪ್ ನಾನು ಲೆಮನನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಲೆಮನ್ ಜ್ಯೂಸನ್ನ ತುಂಬ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಒಂದು 3 to 4 ಡ್ರಾಪ್ ಲೆಮನ್ ಜ್ಯೂಸ್ ಆದರೆ ತುಂಬ ಜಾಸ್ತಿನೇ ಆಗುತ್ತೆ. ಸಾಕು, ಅಷ್ಟಿದ್ರೆ ಸಾಕು. ನೆಕ್ಸ್ಟು ಈ ಒಂದು ಪ್ಯಾಕ್ ಕನ್ಸಿಸ್ಟೆನ್ಸಿನ ನಾವು ಕರ್ಡ್ ಮೂಲಕ ನಾವು ರೆಡಿ ಮಾಡ್ಕೋಬೇಕು. ಮೊಸರು ಸೇರಿಸ್ಕೊತಾ ಇದ್ದೀನಿ. ಮೊಸರನ್ನು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೋಬೇಡಿ. ಮೊಸರನ್ನು ಸ್ಕಿಪ್ ಮಾಡಿಕೊಂಡು ನೀರು ಹಾಕ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮೊಸರು ಏನಿದೆಯಲ್ಲ, ಇದು ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ. ಆ್ಯಂಡ್ ಈ ಪ್ಯಾಕು ಕೂಡ ತುಂಬ ಒಳ್ಳೆ ಕನ್ಸಿಸ್ಟೆನ್ಸಿನ ಕೊಡುತ್ತೆ. ನಾನೀಗೇನು ಪ್ರಿಪೇರ್ ಮಾಡ್ತಾ ಇದ್ದೀನಲ್ವ, ಈ ಕನ್ಸಿಸ್ಟೆನ್ಸಿಲೇ ನೀವು ಈ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೋಬೇಕು. ತುಂಬ ತಿಕ್ಕಾಗಿ ಮಾಡ್ಕೋಬೇಡಿ, ತುಂಬ ತಿನ್ನಾಗೂ ಮಾಡ್ಕೋಬೇಡಿ. ಈಗ ನಾನು ತೋರಿಸಿರೋ ರೇಂಜಲ್ಲಿ ಕರೆಕ್ಟಾಗಿ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಎಷ್ಟು ಈಸಿಯಾಗಿ ಒಂದು ಫೇಸ್ ಪ್ಯಾಕನ್ನು ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಾನಿವತ್ತು ಈ ಫೇಸ್ ಪ್ಯಾಕ್ ಏನು ಪ್ರಿಪೇರ್ ಮಾಡಿದ್ದೀನಲ್ಲ, ಇದು ತುಂಬ ಈಸಿಯಾಗಿ ಎಲ್ಲರಿಗೂ ಕೂಡ ಅವೈಲೇಬಲ್ ಇರುವಂತಹ ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಇವಾಗ ಈ ಒಂದು ಪ್ಯಾಕ್ ಪ್ರಿಪೇರ್ ಮಾಡ್ಕೊಂಡು ಬಂದ ಮೇಲೆ ಹೇಗಿರುತ್ತೆ ಈ ಒಂದು ಪ್ಯಾಕ್ ಮರ್ಮ ಅಂತ ಹೇಳ್ಬಿಟ್ಟು. ಬಿಕಾಸ್ ಇದು ತುಂಬ ಜನರಿಗೆ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಫೇಸ್ ಪ್ಯಾಕ್ ಏನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೀನಲ್ಲ, ಸೊ ಈ ಫೇಸ್ ಪ್ಯಾಕ್ನ ನಾವು ಫೇಸ್ಗೆ ಅಪ್ಲೈ ಮಾಡಬೇಕು ಅಂದಾಗ ನಮ್ಮ ಫೇಸ್ ಮೇಲೆ ಯಾವುದೇ ರೀತಿ ಪ್ರಾಡಕ್ಟ್ಸ್ ಇರಬಾರ್ದು. ಇನ್ಕ್ಲೂಡಿಂಗ್ ಮಾಯ್ಶ್ಚರೈಸರ್ ಆಗಿರ್ಬೋದು, ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು ನಮ್ಮ ಫೇಸ್ ಮೇಲೆ ಇರಬಾರ್ದು. ಸೊ ಹಾಗಾಗಿ ನಾವು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡು ಆಮೇಲೆ ಈ ಒಂದು ಪ್ಯಾಕನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಬನ್ನಿ ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನಾನು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೀವು ಯಾವ ರೀತಿ ಸೋಪ್ ಆಗಿರ್ಬೋದು ಅಥವಾ ಫೇಸ್ ವಾಶ್ ಆಗಿರ್ಬೋದು ಏನೇ ಇದ್ರೂ ಕೂಡ ನೀವು ಯೂಸ್ ಮಾಡಿಕೊಂಡು ಫೇಸ್ ವಾಶ್ ಮಾಡ್ಕೊಳ್ಳಿ. ಅಂದರೆ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ಸೊ ಫೇಸ್ ವಾಶ್ ಮಾಡಿಕೊಂಡು ಫೇಸನ್ನು ನೀಟಾಗಿ ಡಾರ್ಕ್ ಮಾಡ್ಕೊಳ್ಳಿ. ನೋಡ್ಬೋದು ಇವಾಗ ನನ್ನ ಸ್ಕಿನ್ ಕ್ಲಿಯರ್ ಇದೆ, ಏನೂ ಕೂಡ ನಾನು ಅಪ್ಲೈ ಮಾಡಿಲ್ಲ ಇವಾಗ. ಸೊ ಇವಾಗ ಈ ಒಂದು ಫೇಸ್ ಪ್ಯಾಕ್ನ ನಿಮ್ಮ ಮುಂದೆನೇ ಅಪ್ಲೈ ಮಾಡಿ ನಾನು ತೋರಿಸ್ತೀನಿ, ಓಕೆನಾ? ಫ್ರೆಂಡ್ಸ್, ನೋಡಿ ಇವಾಗ ನಾನು ಈ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾನು ಅಪ್ಲೈ ಮಾಡಿದ್ದೀನಿ. ನೀಟಾಗಿ ಆಲ್ ಓವರ್ ಫೇಸ್ಗೆ ನೀವು ನೀಟಾಗಿ ಅಪ್ಲೈ ಮಾಡಬೇಕು. ಸೊ
ಸೊ ಅಪ್ಲೈ ಮಾಡಿಬಿಟ್ಟು ನಾವು ಇದನ್ನು ಒಂದು 10 to 15 ಮಿನಿಟ್ಸ್ ಬಿಡಬೇಕು. ಸೊ 10 to 15 ಮಿನಿಟ್ಸ್ ಬಿಟ್ಟಾಗ ಇದು ಫೇಸ್ ಫುಲ್ ಸ್ವಲ್ಪ ಡ್ರೈ ಆಗುತ್ತೆ. ಫುಲ್ ಡ್ರೈ ಆಗಲಿಕ್ಕೆ ಬಿಡಕ್ಕೆ ಹೋಗಬೇಡಿ. ಒಂದು 60 to 70% ಡ್ರೈ ಆದರೆ ಸಾಕು ನಮಗೆ. ಆಮೇಲೆ ನಾವು ಮತ್ತೆ ಸ್ಕ್ರಬ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ಒಂದು 60 to 70% ಡ್ರೈ ಆಗಿದೆ ಪ್ಯಾಕು. ಸೊ ಇಷ್ಟು ಡ್ರೈ ಆದರೆ ಸಾಕು, ತುಂಬ ಓವರ್ ಡ್ರೈ ಆಗಲಿಕ್ಕೂ ಬಿಡಬೇಡಿ. ಸೊ ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸ್ವಲ್ಪ ಫೇಸ್ನ ಒದ್ದೆ ಮಾಡ್ಕೊಳ್ಳಿ. ಒದ್ದೆ ಮಾಡಿಕೊಂಡು ನಾವು ಸ್ವಲ್ಪ ಫೇಸ್ಗೆ ಸ್ಕ್ರಬ್ ಕೊಡಬೇಕು, ಸ್ಕ್ರಬ್ ಮಾಡಬೇಕು. ಸ್ಕ್ರಬ್ ಏನಕ್ಕೆ ಮಾಡಬೇಕು ಅಂತಂದರೆ ನಮ್ಮ ಅಪ್ಪರ್ ಲಿಪ್ಸ್ ಆ್ಯಂಡ್ ಲೋವರ್ ಲಿಪ್ಸಲ್ಲಿ ನಮಗೆ ವೈಟ್ ಹೆಡ್ಸ್ ಇರುತ್ತೆ ಆ್ಯಂಡ್ ನೋಸ್ ಮೇಲೆ ನಮಗೆ ಬ್ಲ್ಯಾಕ್ ಹೆಡ್ಸ್ ಇರುತ್ತೆ ಆ್ಯಂಡ್ ಆಲ್ಸೋ ಫೇಸಲ್ಲಿ ಡೆಡ್ ಸ್ಕಿನ್ಸ್ ಇರುತ್ತೆ. ಇದೆಲ್ಲದನ್ನು ಕೂಡ ರಿಮೂವ್ ಮಾಡಿದ್ರೇ ನಮಗೆ ಫೇಸಲ್ಲಿ ಒಂದು ಒಳ್ಳೆ ಗ್ಲೋ ಬರೋಕ್ಕೆ ಸಾಧ್ಯ. ಸೊ ಹಾಗಾಗಿ ಸ್ವಲ್ಪ ಫೇಸ್ನ ಒದ್ದೆ ಮಾಡಿಕೊಂಡು ಆಮೇಲೆ ಫೇಸ್ನ ನಾವು ಸ್ಕ್ರಬ್ ಮಾಡೋಣ. ಓಕೆನಾ? ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಫೇಸ್ನ ಒದ್ದೆ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಏನು ಮಾಡಬೇಕು ಅಂತಂದರೆ ಲೈಟಾಗಿ ಮಸಾಜ್ ಕೊಡಿ. ತುಂಬ ಜೋರಾಗಿ ಮಸಾಜ್ ಕೊಡಬೇಡಿ, ಲೈಟಾಗಿ ಕೊಡಿ. ಬಿಕಾಸ್ ಸ್ಕಿನ್ ಈಸ್ ವೆರಿ ಸೆನ್ಸಿಟಿವ್ ಅಲ್ವಾ. ಸೊ ಹಾಗಾಗಿ ತುಂಬ ಜೋರಾಗಿ ಮಸಾಜ್ ಕೊಡಬೇಡಿ. ಸ್ಪೆಷಲಿ ನೀವು ಇಲ್ಲಿ ಈ ಸ್ಕಿನ್ ಅಪ್ಪರ್ ಲಿಪ್ ಆ್ಯಂಡ್ ಲೋವರ್ ಲಿಪ್ ಸ್ಕಿನ್ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಯಾಕಂದರೆ ಅಲ್ಲಿ ಡೆಡ್ ಸ್ಕಿನ್ಸ್ ಜಾಸ್ತಿ ಇರುತ್ತೆ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಜಾಸ್ತಿ ಇರುತ್ತೆ. ಸೊ ಈ ಥರ ನೀವು ಒಂದು 2 to 3 ಮಿನಿಟ್ಸ್ ಕೊಡಿ ಮಸಾಜ್. ತುಂಬ ಜಾಸ್ತಿ ಕೊಡೋಕೆ ಹೋಗಬೇಡಿ, ಸಾಕು. 2 to 3 ಮಿನಿಟ್ಸ್ ನೀವು ಮಸಾಜ್ ಕೊಟ್ಟರೆ ಡೆಡ್ ಸ್ಕಿನ್ಸ್ ಎಲ್ಲ ಔಟ್ ಆಗುತ್ತೆ ಆ್ಯಂಡ್ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಕೂಡ ರಿಮೂವ್ ಆಗುತ್ತೆ. ಸ್ಕಿನ್ ಡೆಫಿನೆಟ್ಲಿ ಗ್ಲೋ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ ಫೇಸ್ ವಾಶ್ ಆದಮೇಲೆ. ಇಷ್ಟು ಸಾಕು. ಇವಾಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋಣ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನಾನು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಫೀಲ್ ತುಂಬ ಸಾಫ್ಟ್ ಫೀಲ್ ಆಗ್ತಾ ಇದೆ ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ಬ್ರೈಟ್ನಿಂಗ್ ಫೀಲ್ ಆಗ್ತಾ ಇದೆ. ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಈ ಒಂದು ಫೇಸ್ ಪ್ಯಾಕ್ನ ಯೂಸ್ ಮಾಡದೆ ಬಿಡಬೇಡಿ. ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಈ ಒಂದು ಇಂಗ್ರೀಡಿಯೆಂಟ್ಸ್ ನಾನೇನೇ ಯೂಸ್ ಮಾಡಿದ್ದೀನಲ್ಲ, ಇದರದ್ದೆಲ್ಲ ಯೂಸೇಜಸ್ನ ನಾನು ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಸೊ ಬೇಸನ್ ಅಂದರೆ ಕಡಲೆ ಹಿಟ್ಟು ನಾವೇನು ಯೂಸ್ ಮಾಡಿದ್ದೀವಲ್ಲ, ಇದು ನಾವು ಅನಾದಿ ಕಾಲದಿಂದನೂ ಕೂಡ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ, ಎಲ್ರಿಗೂ ಗೊತ್ತಿರುತ್ತೆ. ಸೊ ಇದು ನಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನಮಗೆ ಸ್ಕ್ರಬ್ ಆಗಿ ಇದು ಹೆಲ್ಪ್ ಮಾಡುತ್ತೆ. ನಮಗೆ ಡೆಡ್ ಸ್ಕಿನ್ಸ್ ಏನಿರುತ್ತೆ, ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ಏನಿರುತ್ತೆ, ಅದನ್ನು ನಾವು ಲೈಕ್ ಮಸಾಜ್ ಕೊಟ್ಟಾಗ ಅದು ಸ್ಕ್ರಬ್ ಮೂಲಕ ಎಲ್ಲದನ್ನು ಕೂಡ ಹೊರಗಾಗುತ್ತೆ. ಸೊ ಸ್ಕಿನ್ ಆಬ್ವಿಯಸ್ಲಿ ನಮಗೆ ಅವಾಗ ಬ್ರೈಟ್ನಿಂಗ್ ಫೀಲ್ ಹಾಗೆ ಆಗುತ್ತೆ. ಆ್ಯಂಡ್ ಲೆಮನ್ ಏನಿದೆಯಲ್ಲ, ಲೆಮನ್ ಬಂದುಬಿಟ್ಟು ನ್ಯಾಚುರಲ್ ಬ್ಲೀಚ್ ಅಂತ ಕರೀತಾರೆ ಲೆಮನ್ನ. ಸೊ ನಾವು ಬ್ಲೀಚಿಂಗ್ ಎಲ್ಲ ಹಾಕ್ಸ್ಕೊಳ್ಳೋಕ್ಕೆ ನಾವು ಪಾರ್ಲರ್ಗೆಲ್ಲ ಹೋಗ್ತೀವಿ. ದಯವಿಟ್ಟು ಯಾರು ಬ್ಲೀಚ್ ಹಾಕ್ಸ್ಕೊಳ್ಳೋಕೆ ಹೋಗಬೇಡಿ. ನನ್ನ ಒಂದು ಪರ್ಸನಲ್ ಒಪಿನಿಯನ್ ಕೇಳೋದಾದರೆ ನಾವು ಮನೆಯಲ್ಲೇ ಯೂಸ್ ಮಾಡಿಕೊಂಡು ಒಳ್ಳೆ ಇಂಗ್ರೀಡಿಯೆಂಟ್ಸ್ ಮೂಲಕ ಒಂದು ಒಳ್ಳೆ ಫೇಸ್ ಪ್ಯಾಕ್ನ ಹಾಕೋಬೋದು. ಸೊ ನಾನು ಇವತ್ತೇನು ತೋರಿಸ್ಕೊಟ್ಟಿದ್ದೀನಿ ಸೇಮ್ ಇದೇ ಥರನೇ. ಸೊ ಲೆಮನ್ ಬಂದುಬಿಟ್ಟು ನ್ಯಾಚುರಲ್ ಬ್ಲೀಚ್ ಆಗಿ ವರ್ಕ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ಏನಾದರೂ ಟ್ಯಾನ್ ಆಗಿದ್ರೆ, ಏನಾದರೂ ಆಚೆ ಕಡೆ ಹೋಗಿ ನಾವು ಟ್ಯಾನ್ ಆಗಿ ಬಂದಿದ್ರೆ ನಮ್ಮ ಸ್ಕಿನ್ಗೆ ಆ ಒಂದು ಟ್ಯಾನನ್ನು ರಿಮೂವ್ ಮಾಡೋದಕ್ಕೆ ನಾವು ಲೆಮನನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಶುಗರ್ ಬಂದುಬಿಟ್ಟು ಇದು ಕೂಡ ಅಷ್ಟೇ ಒಂದೊಳ್ಳೆ ಸ್ಕ್ರಬ್ ಆಗಿ ಇದು ವರ್ಕ್ ಮಾಡ್ತಾ ಹೋಗುತ್ತೆ. ಸ್ಕಿನ್ನಲ್ಲಿರುವಂತಹ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸನ್ನು ಕೂಡ ಬೇಸನ್ ಜೊತೆಗೆ ಒಳ್ಳೆ ರೀತಿ ಕಾಂಪ್ಲಿಮೆಂಟಲ್ಲಿ ಇದು ನಮಗೆ ರಿಮೂವ್ ಮಾಡ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಏನು ಯೂಸ್ ಮಾಡಿದ್ದೀವಿ, ಕರ್ಡ್. ಡೆಫಿನೆಟ್ಲಿ ಹೇಳ್ತೀನಿ, ಬೇಸನ್ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಸ್ವಲ್ಪ ಡ್ರೈ ಅನಿಸುತ್ತೆ. ಅದನ್ನು ನಾವು ಇಲ್ಲಿ ಏನು ಮಾಡ್ಬೋದು ಅಂದರೆ ಕರ್ಡ್ ಮೂಲಕ ನಾವು ಅದನ್ನು
ಕಾಂಪ್ಲಿಮೆಂಟ್ ಮಾಡ್ಬೋದು. ಲೈಕ್ ಕರ್ಡ್ ಇದೆಯಲ್ಲ, ಇದು ನಮಗೆ ಒಂದು ಒಳ್ಳೆ ಮಾಯ್ಶ್ಚರೈಸರ್ ಆಗಿ ವರ್ಕ್ ಮಾಡುತ್ತೆ ಫೇಸಿಗೆ. ಸೊ ಕರ್ಡ್ ಯೂಸ್ ಮಾಡಿಕೊಂಡು ನಾವು ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಕರ್ಡ್ನ ಸ್ಕಿಪ್ ಮಾಡ್ಕೋಬೇಡಿ. ನೀರು ಹಾಕೋದು ಅಥವಾ ರೋಸ್ ವಾಟರ್ ಹಾಕೋದು ಇದನ್ನೆಲ್ಲನೂ ಕೂಡ ಮಾಡ್ತಾರೆ ಕೆಲವರು. ನಾನು ಕೇಳೋದಾದ್ರೆ ಕರ್ಡ್ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಅದಾದ್ಮೇಲೆ ಟರ್ಮರಿಕ್ ಅಂದರೆ ಅರಿಶಿನ, ಎಲ್ರಿಗೂ ಗೊತ್ತಿದೆ. ಸೊ ಅರಿಶಿನೂ ಕೂಡ ನಮಗೆ ಅಜ್ಜಿ ಕಾಲದಿಂದನೂ ಕೂಡ ನಾವು ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಸ್ಕಿನ್ಗೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಅಂದರೆ ನಮಗೆ ಮೇಯ್ನ್, ನನಗೆ ಪರ್ಸ್ನಲ್ ಒಪಿನಿಯನ್ ಕೇಳೋದಾದರೆ, ನನಗೆ ಏನಾದರೂ ಪಿಂಪಲ್ಸ್ ಆದರೆ ನಿಜವಾಗ್ಲೂ ಹೇಳ್ತೀನಿ, ಅರಿಶಿನ ಇದೆಯಲ್ಲ, ಇಟ್ ಈಸ್ ದ ಬೆಸ್ಟ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪಿಂಪಲ್ಗೆ ಒಂದು ರಾಮಬಾಣ ಅಂತ ಹೇಳ್ಬೋದು ಅರಿಶಿನ. ಸೊ ಹಾಗಾಗಿ ಈ ಫೇಸ್ ಪ್ಯಾಕ್ಗೆ ನಾನು ಅರಿಶಿನ ಹಾಕಿದ್ದೀನಿ. ಯಾರಿಗೆಲ್ಲ ಪಿಂಪಲ್ಸ್ ಇರುತ್ತೆ, ಪಿಂಪಲ್ ಮಾರ್ಕ್ಸ್ ಇರುತ್ತೆ, ಅವ್ರಿಗೆಲ್ಲರೂ ಕೂಡ ಈ ಒಂದು ಫೇಸ್ ಪ್ಯಾಕನ್ನು ದಯವಿಟ್ಟು ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್, ಇದು ನನ್ನ ಪರ್ಸ್ನಲ್ ಒಪಿನಿಯನ್. ನಾನು ಯಾವುದೇ ರೀತಿ ಫಂಕ್ಷನ್ಸ್ ಅಟೆಂಡ್ ಮಾಡೋದಾಗಿರ್ಬೋದು ಅಥವಾ ನಾನು ಎಲ್ಲೇ ಹೋಗಿ ಟ್ರಾವೆಲಿಂಗ್ ಮಾಡ್ಕೊಂಡು ಬಂದು ನನ್ನ ಟ್ಯಾನ್ ರಿಮೂವಲ್ ಮಾಡೋದಾಗಿರ್ಬೋದು, ಈ ಒಂದು ಫೇಸ್ ಪ್ಯಾಕನ್ನು ಯೂಸ್ ಮಾಡಿಕೊಂಡೇ ನಾನು ರಿಮೂವ್ ಮಾಡುವಂಥದ್ದು. ನಿಜವಾಗ್ಲೂ ಹೇಳ್ತೀನಿ, ತುಂಬ ಒಳ್ಳೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಕ್ಕೆ ಇಷ್ಟಪಡೋದು, ಹಚ್ಕೊಂಡಿದ ತಕ್ಷಣ ನಾವು ಬೆಳ್ಳಗಾಗಲ್ಲ ಅಥವಾ ಹಚ್ಕೊಂಡಿದ ತಕ್ಷಣ ನಮಗೆ ಪಿಂಪಲ್ಸ್ ಹೋಗ್ಬಿಡಲ್ಲ. ಕಂಟಿನ್ಯೂಟಿ ಇರಬೇಕು. ನಾನು ಈ ಒಂದು ಪ್ಯಾಕನ್ನು ನಿಮ್ಗೆಲ್ರಿಗೂ ಎಷ್ಟು ದಿನಕ್ಕೊಮ್ಮೆ ಯೂಸ್ ಮಾಡ್ಬೋದು ಅಂತ ಸಜೆಸ್ಟ್ ಮಾಡೋದಾದರೆ, ಡೆಫಿನೆಟ್ಲಿ ವಾರದಲ್ಲಿ 2 ಬಾರಿ ನೀವು ಯೂಸ್ ಮಾಡಿ, ನಿಜವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಕಂಟಿನ್ಯೂಟಿ ಇರಲಿ. ವಾರದಲ್ಲಿ 2 ಬಾರಿ ಅನ್ನೋ ಥರ ನೀವು ಯೂಸ್ ಮಾಡ್ಕೊಂಡು ಹೋಗಿ ನೀವು ಕಂಟಿನ್ಯೂಸ್ಲಿ, ಅವಾಗ ನಿಮಗೆ ನಿಮ್ಮ ಫೇಸಲ್ಲಿ ಆಗುವಂಥ ಚೇಂಜಸ್ ಡೆಫಿನೆಟ್ಲಿ ಕಂಡು ಬರುತ್ತೆ. ಅವಾಗ ನೀವೇ ನನಗೆ ಬಂದು ಕಮೆಂಟ್ ಮಾಡ್ತೀರಾ. ಸೊ ಫ್ರೆಂಡ್ಸ್, ನನಗೆ ಗೊತ್ತಿರುವಂತಹ ಒಂದು ತಿಳುವಳಿಕೆ ಮೇಲೆ ನಾನು ಈ ಒಂದು ಫೇಸ್ ಪ್ಯಾಕನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ನಿಮ್ಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಮರೀದೆ ನನಗೆ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಲ್ ಬಟನನ್ನು ಕೂಡ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗಲೂ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಆವಾಗ ನೀವು ಈಸಿಯಾಗಿ ಸರ್ಚ್ ಮಾಡದೆ ನನ್ನ ವೀಡಿಯೋಸ್ನ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಸೊ ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಇನ್ನೂ ಯಾವ್ಯಾವ ರೀತಿ ಕಂಟೆಂಟ್ ನಿಮಗೆ ಬೇಕು ಅದನ್ನು ಕೂಡ ನಿಮಗೆ ಕಮೆಂಟ್ ಮಾಡಿ. ಡೆಫಿನೆಟ್ಲಿ ಆ ಬೇಸ್ ಮೇಲೂ ಕೂಡ ನಿಮಗೆ ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ನಿಮ್ಮೆಲ್ಲರನ್ನೂ ಎಂಟರ್ಟೈನ್ ಮಾಡೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಲಾಟ್ಸ್ ಆಫ್ ಲವ್.